ನಾವು ಆಯುರ್ವೇದಿಕ್ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರೆ ನಮಗೆ ಆ ಕಾಲದಲ್ಲಿ ಕೊರೋನಾನೂ ಕಾಡ್ತಿರ್ಲಿಲ್ಲ, ಈ ಕೆಮ್ಮು ಇಷ್ಟು ದಿನ ಹೇಳಿಕೊಂಡು ಒದ್ದಾಡಬೇಕಾದ ಪರಿಸ್ಥಿತಿನೂ ಇರಲಿಲ್ಲ. ನನಗೆ ಎಷ್ಟು ಸಿವಿಯರ್ ಕೆಮ್ಮಿತ್ತು ಅಂತ ಹೇಳಿದ್ರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ನನಗೆ 64 ವರ್ಷ. ನನಗೆ 4 ವರ್ಷದ ಹಿಂದೆ ಕೊರೋನಾ ಆಗಿತ್ತು. ನಾನು ಬದುಕೊಳ್ದಿರೋದೇ ದೊಡ್ಡ ವಿಚಾರ. ಆ ಕೊರೋನಾ ಆಗಿ ನಾನು ಇಂಗ್ಲೀಷ್ ಟ್ರೀಟ್ಮೆಂಟ್ ತೊಗೊಂಡೆ. ಇಂಗ್ಲೀಷ್ ಟ್ರೀಟ್ಮೆಂಟ್ ತೊಗೊಂಡಾಗ ಕೆಮ್ಮು ಒಂದು ಕಡಿಮೆ ಆಗಲೇ ಇಲ್ಲ. 4 ವರ್ಷದಿಂದ ನಾನು ಸಫರ್ ಮಾಡ್ತಾಯಿದ್ದೆ. ಇಂಗ್ಲೀಷ್ ಮೆಡಿಸಿನ್ ಸಾಕಷ್ಟು ತೊಗೊಂಡೆ. ಆನಂತರ ಮತ್ತು 1 ವರ್ಷ ಬಿಟ್ಕೊಂಡು ಸಿವಿಯರ್ ನಿಮೋನಿಯಾ ಅಟ್ಯಾಕ್ ಆಯಿತು. ಒಂದು ವಾರ ಹಾಸ್ಪಿಟಲ್ನಲ್ಲಿದ್ದೆ. 1-2 ತಿಂಗಳಷ್ಟು ದಿನ ಕಡಿಮೆ ಆದಾಗ ಆಯಿತು. ಆದರೆ ನನ್ನ ನಿದ್ದೆ ಅಂತೂ ಸಂಪೂರ್ಣ ಹೋಗೇ ಬಿಡ್ತು ಆ ಮೆಡಿಸಿನ್ ತೊಗೊಂಡ್ಮೇಲೆ. ಆನಂತರ ಹಾಗೆ ತಳ್ಕೊಂಬರ್ತಾನೇ ಇದ್ದೆ. ಶುಗರ್ ಬೇರೆ ಇತ್ತು, BP ಬೇರೆ ಇತ್ತು. ಹೆಂಗೋ ಒಟ್ಟಿನಲ್ಲಿ ಬದುಕಬೇಕಲ್ಲ ಅನ್ನೋ ದೃಷ್ಟಿಯಿಂದ ಏನೋ ಒಂದು ನಡ್ಕೊಂಡು ಹೋಗ್ತಾ ಇತ್ತು. ನನ್ನ ಮಗಳು ಒಂದು ಸರಿ ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಾಗ, ಶಿವಮೊಗ್ಗಕ್ಕೆ ಬಂದಾಗ, ಅವಳು ಆನ್ಲೈನಲ್ಲಿ ಅತ್ರಯ್ಯ ಕ್ಲಿನಿಕ್ ಡಾಕ್ಟರ್ ನಾಗರಾಜ್ ಅಂಗಡಿ ಅನ್ನೋರನ್ನ ಹುಡುಕಿ ತೆಗೆದ್ಲು ಅವಳು. ಆವಾಗ ಅವಳು ಬಂದ್ಬಿಟ್ಟು ವಿಚಾರಿಸಿದ್ಲು. ಅವಳಿಗೂ ಟ್ರೀಟ್ಮೆಂಟ್ ತೊಗೊಂಡ್ಲು. ಅವಳಿಗೂ ಸ್ವಲ್ಪ ಕೆಮ್ಮು ಎಲ್ಲ ಇತ್ತು. ಅವಳಿಗೂ ಸಹ ಸಿವಿಯರ್ ಕೊರೋನಾ ಆಗಿತ್ತು. ನಾವು ಒಂದೇ ರೂಮ್ನಲ್ಲಿದ್ವಿ ಸಿವಿಯರ್ ಕೊರೋನಾ ಆದಾಗ ಇಬ್ಬರಿಗೂ ಹೆಚ್ಚು ಕಡಿಮೆ 3 ದಿನ ಇತ್ಲಾಗಿನ ಲೋಕವೇ ಗೊತ್ತಿರಲಿಲ್ಲ. ಅಂಥ ಒಂದು ಸಿವಿಯರ್ ಕಂಡೀಷನ್ನಲ್ಲಿದ್ವಿ. ಅವಳಿಗೂ ಕೆಮ್ಮು ನಿಂತಿರಲಿಲ್ಲ. ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾಳೆ. ನಾವು ಮಾಡಿದ ದೊಡ್ಡ ತಪ್ಪು ಅಂತ ಹೇಳಿದರೆ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಆಯುರ್ವೇದ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ದೇ ಇರೋದು ಅಂತ ನನಗೀಗ ಅನ್ನಿಸ್ತಾ ಇದೆ. ನಾವು ಆಯುರ್ವೇದಿಕ್ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರೆ ನಮಗೆ ಆ ಕಾಲದಲ್ಲಿ ಕೊರೋನಾನೂ ಕಾಡ್ತಿರ್ಲಿಲ್ಲ, ಈ ಕೆಮ್ಮು ಇಷ್ಟು ದಿನ ಹೇಳಿಕೊಂಡು ಒದ್ದಾಡಬೇಕಾದ ಪರಿಸ್ಥಿತಿನೂ ಇರಲಿಲ್ಲ. ನನಗೆ ಎಷ್ಟು ಸಿವಿಯರ್ ಕೆಮ್ಮಿತ್ತು ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ 3-4 ಗಂಟೆ ರಾತ್ರಿವರೆಗೆ ನನಗೆ ನಿದ್ದೆ ಮಾಡಲಾರ್ದಿದ್ದ ಪರಿಸ್ಥಿತಿ. ಬೆಳಗಿನ ಜಾವಕ್ಕೆ ಒಂದು ಸ್ವಲ್ಪ ನಿದ್ದೆ ಬರೋದು, ದಿನವಿಡೀ ಒಂಥರ ಕುಗುರ್ಕಂಡು ಡಲ್ನೆಸ್ಸು, ಕಡಿಮೆನೇ ಆಗ್ತಿರಲಿಲ್ಲ. ಈಗ ಇಲ್ಲಿ ಬಂದ ಮೇಲೆ ಡಾಕ್ಟರ್ ನಾಗರಾಜ್ ಅಂಗಡಿಯವರು ಒಂದು ಪಂಚಕರ್ಮ ಚಿಕಿತ್ಸೆ ಮಾಡೋಣ ಅಂತ ಹೇಳಿದರು. ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಏನೋ ಎಣ್ಣೆ ತಿಕ್ತಾರೆ ಅಂತ ನನ್ನ ಲೆಕ್ಕದಲ್ಲಿ. ಆನಂತರ ಅವರು ವಿರೇಚನ ಮಾಡಿಸಿದ್ರು, ಆನಂತರ ಹೋಮನ ಮಾಡಿಸಿದ್ರು, ವಿರೇಚನ ಮಾಡಿಸಿದ್ರು. ಹೋಮನದಲ್ಲಿ ಏನಾಯಿತು ಅಂತ ಹೇಳಿದ್ರೆ 3 ಲೀಟ್ರ್ ಹಾಲು ತೊಗೊಂಬನ್ನಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. 3 ಲೀಟ್ರ್ ಹಾಲು ತೊಗೊಂಡು ಡಾಕ್ಟ್ರ್ ಏನು ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು 3 ಲೀಟ್ರ್ ಹಾಲನ್ನು ಕುಡಿಸಿದ್ರು. ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ, ಆ ಹಾಲಿಗೆ ಯಾವುದೇ ಮೆಡಿಸಿನ್ ಹಾಕಿರಲಿಲ್ಲ. ಅಂದರೆ ನಮ್ಮ ಕರುಳು ಶುದ್ಧಿನ, ನಮ್ಮ ಹೊಟ್ಟೆ ಶುದ್ಧಿನ ಸಾಮಾನ್ಯ ಒಂದು ವಸ್ತುವಿಂದ ಮಾಡ್ಬೋದು ಅನ್ನೋದು ನನಗೆ ಅವತ್ತೇ ಅನುಭವಕ್ಕೆ ಬಂದಿತ್ತು. ಕ್ಲೀನಾಗಿ ಎಲ್ಲ ಒಳಗಡೆ ಇರ್ತಕ್ಕಂಥ ಕಲ್ಮಷನ್ನೆಲ್ಲ ಹೊರಗೆ ತೆಗೆದ್ರು. ಆನಂತರ ಮೆಡಿಸಿನ್ ಕೊಟ್ಟರು. ಜಸ್ಟ್ ಮೆಡಿಸಿನ್ ಫಾರ್ 15 ಡೇಸ್. ಇವತ್ತಿನ ದಿನ ನಾನು ಆರಾಮಾಗಿದ್ದೀನಿ. ಅದಕ್ಕೆ ಆಯುರ್ವೇದದ ಪದ್ಧತಿ ಬಗ್ಗೆ ಯಾರೂ ಒಂದು ತಮ್ಮ ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ರೆ ಅದನ್ನು ಬಿಟ್ಟುಬಿಡಿ. ಎಲ್ಲರೂ ಸಹ ಆಯುರ್ವೇದ ಪದ್ಧತಿ ಅಳವಡಿಸ್ಕೊಳ್ಳಿ. ಅತ್ರಯ್ಯ ಕ್ಲಿನಿಕ್ಕಿಗೆ ಬನ್ನಿ. ಯಾಕೆಂದರೆ ಡಾಕ್ಟ್ರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಷ್ಟೊತ್ತು ಬೇಕಿದ್ರೆ ನೀವು ಕನ್ಸಲ್ಟೇಷನ್ ಮಾಡ್ಕೊಳ್ಬೋದು, ಎಲ್ಲ ವಿಚಾರನೂ ಡಿಸ್ಕಸ್ ಮಾಡ್ಬೋದು. ಹಾಗಾದ್ರಿಂದ ಈ ವಿಚಾರವನ್ನು ತಮ್ಮೆಲ್ಲರಿಗೂ ನಾನು ತಿಳಿಸ್ಬೇಕು ಅಂಥೇಳಿ ನಾನು ಇಷ್ಟಪಟ್ಟು ಇಷ್ಟೊಂದು ವಿಚಾರವನ್ನು ತಿಳಿಸಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಏನು ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ನು, ನಿದ್ರೆಯಲ್ಲಿ ಮತ್ತು ಕ್ವಾಲಿಟಿ ಆಫ್ ಲೈಫ್ ಅವೆಲ್ಲವೂ ಬದಲಾವಣೆ ಆಗಿದೆ. ಅದು ನಿಮಗೆ ನೆಮ್ಮದಿ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಡಯಾಬಿಟಿಸ್ ಇದೆಲ್ಲ ನಿಮ್ಮದು ಹೈಪರ್ ಟೆನ್ಷನ್ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಯಾಕೆ ಅಂತಂದರೆ ಅವು ಕೂಡ ಈ ಒತ್ತಡದಿಂದನೇ ಜಾಸ್ತಿ ಆಗಿರುತ್ತೆ. ಅದು ನಾರ್ಮಲ್ ಆದರೆ ಇದು ಕೂಡ ನಿಮಗೆ ಹಂತವಾಗಿ ಒಳ್ಳೆಯ ಕಂಟ್ರೋಲಿಗೆ ಬಂದು ಗುಣವೂ ಆಗ್ಬೋದು ನಿಮ್ಮ ಪ್ರಯತ್ನ ಇದ್ದರೆ, ಜೊತೆಗೆ ಔಷಧಿಯಿಂದ. ಆಯ್ತು ಸರ್. ನಾನು ಡಯಾಬಿಟಿಕ್ಸ್ ಸಿನ್ಸ್ 23 ಇಯರ್ಸ್. ಈಗ ಒಂದು ಹೆಚ್ಚು ಕಡಿಮೆ 15 ಡೇಸಿಂದ ನಾನು ಮೆಡಿಸಿನ್ ತೊಗೊಳ್ತಾ ಇದ್ದೀನಿ, ಡಯಾಬಿಟಿಕ್ಕನ್ನು ಅಲಾಂಗ್ ವಿತ್ ಅಲೋಪತಿ. ಅದು ನನಗೇನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನಿಸ್ತಾ ಇದೆ. ನನಗೆ ಹಸಿವಾಗಿದ್ದು ಸೆನ್ಸೇಷನ್ ಗೊತ್ತಾಗ್ತಿರ್ಲಿಲ್ಲ. ಈ ಮೆಡಿಸಿನ್ ತೊಗೊಂಡು ಈಗ ಹಸಿವು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ. ಮೈಯೆಲ್ಲ ಬೇವರೋದು, ಸುಸ್ತಾಗೋದು. ಅಷ್ಟು ಬಿಟ್ಟರೆ ನನಗೆ ಒಂಥರ ಹಸಿವು, ನಾಲ್ಗೆ ರುಚಿ ಆಗಬೇಕು, ಹಸಿವು ಆಗಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ಮೆಡಿಸಿನ್ ಎಫೆಕ್ಟ್ ಇತ್ತು. ಈಗ ಸ್ವಲ್ಪ ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗುತ್ತೆ ಅನ್ನೋ ಭರವಸೆನೂ ನನಗೆ ಬಂದಿದೆ. ಓಕೆ, ಕಡಿಮೆ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೇ ಥರ ಆಯುರ್ವೇದ ಬಹಳಷ್ಟು ರೋಗಿಗಳಲ್ಲಿ, ಕೊರೋನಾ ರೋಗಿಗಳಲ್ಲಿ ಅವರಿಗೆ ಬಂದಿರತಕ್ಕಂತಹ ಉಪದ್ರವ, ಕಾಂಪ್ಲಿಕೇಶನ್ ಅಂತ ನಾವೇನು ಕರಿತೀವಿ, ಅವುಗಳನ್ನು ಆಯುರ್ವೇದ ಸಶಕ್ತವಾಗಿ ಗುಣಪಡಿಸಿದೆ.
ಗುಣಪಡಿಸುತ್ತಲೇ ಇರುತ್ತೆ. ಯಾಕೆ ಅಂತಂದರೆ ಆಯುರ್ವೇದ ಇವತ್ತು ನಿನ್ನೆ ಮೊನ್ನೆದಲ್ಲ. ಇದು ಮಾನವ ಎಂದು ಜನಿಸಿದ್ನೋ ಅಂದೇ ಆ ಬ್ರಹ್ಮಸ್ಮೃತೋ ಆಯುಷೋ ವೇದಂ ಅಂತೇಳಿ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಆಯುರ್ವೇದ ತಂತ್ರ ಯಂತ್ರ ಎಲ್ಲದೂ ನಿಮ್ಮ ಶ್ರೇಯಸ್ಸಿಗೆ ಮತ್ತು ಆಯುಷ್ಯಕ್ಕೆ ಆರೋಗ್ಯಕ್ಕೆ ಸದಾ ಸಿದ್ಧವಿರುತ್ತೆ. ಅದು ಯಾರಿಗೆ ಲಭ್ಯವಾಗುತ್ತೋ ಅವರಿಗೆ ಈ ಆರೋಗ್ಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆಯುರ್ವೇದವನ್ನು ಅನುಸರಿಸಿ, ಅದು ನಿಮ್ಮ ಜೀವನ ಪದ್ಧತಿ, ಅದು ನಿಮ್ಮ ಆಹಾರ ಪದ್ಧತಿ, ಅದು ನಿಮ್ಮ ಹಕ್ಕು ಅಂತ ಹೇಳ್ತಾ ಆಯುರ್ವೇದದಿಂದ ಆರೋಗ್ಯ ನಿಮ್ಮದಾಗಲಿ ಅಂತ ನಾನು ದೇವರಲ್ಲಿ ಆ ಧನ್ವಂತರಿಯಲ್ಲಿ ಕಳಕಳಿಯಿಂದ ಕೇಳ್ತಾ ಇವತ್ತಿನ ನಿಮ್ಮೊಂದಿಗೆ ಸಂದರ್ಶನವನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ.